ದಾವಣಗೆರೆಯಲ್ಲಿ ಪೊಲೀಸರ ಮೇಲೆ ಹಲ್ಲೆ ನಡೆಸಿದ ಆರೋಪಿಗಳನ್ನು ಈಗಾಗಲೇ ಬಂಧಿಸಲಾಗಿದ್ದು ತನಿಖೆ ಮುಂದುವರೆದಿದೆ. ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಎಂದು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿದರು. ಹರಿಹರ ತಾಲೂಕಿನ ರಾಜನಹಳ್ಳಿಯ ವಾಲ್ಮೀಕಿ ಗುರುಪೀಠದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾನೂನು ಮುಂದೆ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ನಾಯಕರು ಎಂಬ ಪ್ರಶ್ನೆಯೇ ಇಲ್ಲ. ಚಿಕ್ಕವರು ದೊಡ್ಡವರು ಎಂಬ ಭೇದ ಭಾವವೂ ಇಲ್ಲ. ಎಲ್ಲರಿಗೂ ಒಂದೇ ಕಾನೂನು ಅನ್ವಯವಾಗುತ್ತದೆ. ಎಲ್ಲ ವಿಚಾರಗಳನ್ನು ಸಾರ್ವತ್ರೀಕೃತ ಮಾಡಬಾರದು ಎಂದರು. ನಾನು ಜನರಿಗಾಗಿ ಹೋರಾಟ ಮಾಡುತ್ತಿದ್ದೇನೆ. ವಿಶೇಷವಾಗಿ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳಲ್ಲಿ ಅವರಿಗೆ ನ್ಯಾಯ ಒದಗಿಸುವುದಕ್ಕಾಗಿ ಸದಾ ಹೋರಾಡುತ್ತೇನೆ. ರಾಜ್ಯದ ಜನತೆ ಸಿದ್ದರಾಮಯ್ಯ ಅಂತಹ ಮುಖ್ಯಮಂತ್ರಿಯನ್ನು ಪಡೆದಿರುವುದು ಪುಣ್ಯ. ಕಳೆದ 2 ವರ್ಷಗಳಲ್ಲಿ ಸಿಎಂ ನನಗೆ ಒಂದೇ ಒಂದು ಪ್ರಶ್ನೆಯನ್ನು ಕೇಳಿಲ್ಲ. ಅವರು ನಮಗೆ ಫ್ರೀ ಹ್ಯಾಂಡ್ ನೀಡಿದ್ದಾರೆ. ನಾನು ತಪ್ಪು ಮಾಡಿದ್ರು ಬಿಡಬಾರದು ಎಂದು ಹೇಳಿದ್ದಾರೆ ಎಂದರು. ಅವರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ, ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ, ತನಿಖೆ ನಡೀತಾ ಇದೆ. ಕಾನೂನು ಪ್ರಕಾರ ಕ್ರಮ ಆಗುತ್ತೆ. ಅಲ್ಲ ಮೇಡಮ್, ರಾಜ್ಯದಲ್ಲಿ ಪದೇ ಪದೇ ಈ ರೀತಿಯ ಹಲ್ಲೆಗಳಾಗ್ತಾ ಇದಾವೆ. ಶಿಡ್ಲಘಟ್ಟ ಆಯಿತು, ಮತ್ತೆ ದಾವಣಗೆರೆ ಸಿಪಿಐ ಮೇಲೆ ಹಲ್ಲೆ ಆಗ್ತಿದೆ ಅಂತ. ಅಲ್ಲ ಕರೆಕ್ಟು ಮಾಡ್ತಾ ಇರೋರು ಯಾರು? ಸೊ ಎಲ್ಲ ಹಂಗಂತ ಹಾಗಂತಲ್ಲ, ಎಲ್ಲರೂ ಮಾಡ್ತಾರೆ. ಬಟ್ ಯಾರಿಗೂ ಕಾನೂನು ಪ್ರಕಾರ ಕ್ರಮ ಆಗುತ್ತೆ. ಕಾನೂನು ಮುಂದೆ ಯಾರು ದೊಡ್ಡವರಲ್ಲ. ಕಾನೂನು ಮುಂದೆ ಕಾಂಗ್ರೆಸ್ಸು, ಬಿಜೆಪಿ, JDS ದೊಡ್ಡವರು ಚಿಕ್ಕವರು ಏನೂ ಬರೋದಿಲ್ಲ. ಹಾಗಿದ್ರೆ ನೀವು ಹಿಂದೆದನ್ನೆಲ್ಲ ನೋಡಬೇಕು, ಎಂತೆಂಥ ದೊಡ್ಡವರು ಎಲ್ಲೆಲ್ಲಿದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆ. ಸೊ ಅದ್ರ ಬಗ್ಗೆ ನಾನು ಹೇಳೋದು ಬೇಡ. ಕಾನೂನು ಮುಂದೆ ಕ್ರಮ ಆಗತ್ತೆ. CPI ಅವ್ರ ಮೇಲೆ ಕೈ ಮಾಡಿದವರು ಆಲ್ರೆಡಿ ಕಸ್ಟಡಿಯಲ್ಲಿದ್ದಾರೆ. ತನಿಖೆ ಆಗುತ್ತೆ, ಶಿಕ್ಷೆನೂ ಆಗುತ್ತೆ. ಇಲ್ಲ ಹಾಗಂತ ಇಲ್ಲ ಸುಳ್ಳದು. ಹಂಗಂದಿದ್ರೆ ನಾನು ಇಷ್ಟೆಲ್ಲ ಓಡಾಡೋಕ್ಕಾಗ್ತಿತ್ತ? ಇವತ್ತವರೆಗೂ ನಾನು ಹೇಳ್ತೀನಿ, ಮುಖ್ಯಮಂತ್ರಿಯವ್ರನ್ನ ಪಡೆದಿರೋದೇ ಧನ್ಯ. ನಾನು ಹೇಳ್ತೀನಿ, ಒಂದು ಮಹಿಳಾ ಆಯೋಗದ ಅಧ್ಯಕ್ಷೆನ ನಾಮಿನೇಟ್ ಮಾಡೋದು ಮಾನ್ಯ ಮುಖ್ಯಮಂತ್ರಿಗಳೇ. 2 ವರ್ಷ ಆಯಿತು. ನಾನು ಇವತ್ತವರೆಗೂ ಒಂದು ದಿನ ಕರೆದು, ಯಾಕೆ ನಾಗಲಕ್ಷ್ಮಿ ನೀನು ಅದು ಮಾಡಿಲ್ಲ, ಇದು ಮಾಡ್ತೀಯಾ, ಇದು ಮಾಡಿಲ್ಲ, ನಾನು ಎಲ್ಲೇ ಬಂದಿರೋದು ಸರ್ಕಾರನೇ. ಆದರೆ ಯಾವತ್ತೂ ಪ್ರಶ್ನೆ ಮಾಡಿಲ್ಲ. ನನಗೆ ಅಧಿಕಾರ ಕೊಡಬೇಕಾದ್ರೂ ಅವ್ರು ಹೇಳಿದ್ರು, ನಾನು ತಪ್ಪು ಮಾಡಿದ್ರು ನನ್ನನ್ನು ನೀನು ಬಿಡ್ಕೊಡ್ದು, ಆ ಒಂದು ಜಾಗದಲ್ಲಿ ನೀನಿರೋದು ಅಂತ. ಎಲ್ಲನೂ ನಾವು ಜನರಲೈಸ್ ಮಾಡಬಾರ್ದು. ಅವ್ರು ಇದ್ದಾರೆ ಅಂಥೇಳಿನೇ ನಾನು ಇಷ್ಟೊಂದು ಫ್ರೀಯಾಗಿ ಪ್ರತಿಯೊಂದೂ ಆಯೋಗದ ಅಧ್ಯಕ್ಷೆಯ ಅಧಿಕಾರವೇನು ಸಂಪೂರ್ಣವಾಗಿ ನಾನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಸಾಧ್ಯ ಆಗಿದೆ. ಹೌದು ಕರೆಕ್ಟು. ಹೌದು ಅಲ್ಲ, ನೀವು ಅದನ್ನು ನನಗೆ ಕೇಳಬೇಡಿ. ಬಟ್ ಎಸ್ ಪಿ ಅವರು ವರಿಷ್ಠ ಅಧಿಕಾರಿ, ಪೊಲೀಸ್ ವರಿಷ್ಠ ಅಧಿಕಾರಿ, ಸಂಪೂರ್ಣವಾಗಿ ಅವರನ್ನು ಇಮಿಡಿಯೇಟ್ಲಿ ಎಳ್ಕೊಂಡು ಬಂದು ಅರೆಸ್ಟ್ ಮಾಡಿದ್ದಾರೆ. ಅಷ್ಟು ಮಾತ್ರ ಹೇಳಬಲ್ಲೆ, ಮಿಕ್ಕಿದ್ದು ಇಲ್ಲ. ಅಲ್ಲ, ಎಲ್ಲರೂ ಆಗಿದ್ದಾರೆ. ಈಗ ಅದರೊಳಗೆ ಯಾರು A1 A2 ಎಲ್ಲ ಇದ್ರು, ಎಲ್ಲರನ್ನೂ ಮಾಡಿದ್ದಾರೆ. ಸಾಕು 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 ಮರೆಯ ಆಯೋಗದ